ಅಂದ್ರೆ ಸಿನಿಮಾ ಬೆಸ್ಟ್ ಸೀರಿಯಲ್ ಬೆಸ್ಟ್ ಅನ್ನೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಹೇಳೋದಕ್ಕೆ, ಎರಡೂ ಬೆಸ್ಟ್. ಬಟ್ ಸಿನಿಮಾದಲ್ಲಿ ಹೆಂಗಂದ್ರೆ ನಂದು ಅದು ಮೊದಲನೇ ಸಿನಿಮಾ, ನಾನು ನಟಿಯಾಗಿ ಮೊದಲನೇ ಸಿನಿಮಾ, ಆ್ಯಂಡ್ ಇದೂ ಫುಲ್ ಫ್ಲೆಡ್ಜಲ್ಲಿ ಮೊದಲನೇ ಸೀರಿಯಲ್. ಸೊ ಕಂಪ್ಯಾರಿಸನ್ ಅಂತಲ್ಲ, ಬಟ್ ಹೇಳೋದಾದ್ರೆ ಇಲ್ಲಿ ಸೀರಿಯಲಲ್ಲಿ ನಾವು ದಿನ ನಿಮಗೆ ಕಾಣಿಸ್ಕೋಬೇಕು. ಸೊ ದಿನ ಶ್ರಮ ಪಡಬೇಕು ನಾವು ಅದಕ್ಕೆ. ಬೆಳಗ್ಗೆಯಿಂದ ಸಂಜೆವರೆಗೂ ಶೂಟ್ ನಡೆಯುತ್ತೆ, ಆ್ಯಂಡ್ ಇಷ್ಟು ಸೀನ್ಸ್ ಆಗಬೇಕು ಅಂತ ಇವ್ರಿಗೆ ಆ ಪ್ರೆಷರ್ ಇರುತ್ತೆ. ಸೊ ಆ ಪ್ರೆಷರ್ ಎಲ್ಲೋ ಒಂದು ಕಡೆ ನಮಗೂ ಪಾಸ್ ಆಗುತ್ತೆ. ಸೊ ದಿನ ಪೂರ ನಿಂತ್ಕೊಂಡಿರ್ಬೇಕು, ಇಲ್ಲ ಸೀನ್ಸ್ ಮಾಡ್ತಿರ್ಬೇಕು, ಆ ಒಂದು ಟಯರ್ಡ್ನೆಸ್ ಇದ್ರೂ ನಾವು ಕ್ಯಾಮ್ರಾಗೆ ಅದನ್ನು ನಾವು ತೋರಿಸ್ಕೊಳ್ಳೇಬಾರ್ದು. ಸೊ ಆ ಥರದ್ದು ಒಂದು ಡೈಲಿ ಆಗುವಂಥ ಪ್ರೊಸೀಜರು. ಬಟ್ ಅಲ್ಲಿ ಸಿನಿಮಾದೆಲ್ಲ ಹೆಂಗಂದರೆ ಅಲ್ಲಿ ಅಂದರೆ ಇಷ್ಟು ಇದಾಗ್ಬಿಟ್ಟಿರುತ್ತೆ, ಈಗ 3 ಸೀನ್ಸೋ 4 ಸೀನ್ಸೋ ಅದರಲ್ಲಿ ನೀವು ಬೆಸ್ಟ್ ಮಾಡಬೇಕು ಅನ್ನೋದಿರುತ್ತೆ. ಯು ವಿಲ್ ಗೆಟ್ ಅ ಟೈಮ್ ಟು ಥಿಂಕ್, ಈ ಥರದ್ದು ಕೊಡಬೇಕು, ಈ ಥರದ್ದು ಕೊಡಬೇಕು, ಆ್ಯಂಡ್ ಡೈರೆಕ್ಟ್ರು ಅಲ್ಲಿ ಒಂದಿಷ್ಟು ಟೈಮ್ ಅಂತ ಇರುತ್ತೆ. ಬಟ್ ಇಲ್ಲೊಂಚೂರು ಪ್ರೆಷರ್ ಇರುತ್ತೆ, ಇಷ್ಟು ಸೀನ್ ಮುಗಿಬೇಕು, ಬಿಕಾಸ್ ಅವ್ರಿಗೂ ಚಾನಲ್ ಕಡೆಯಿಂದ ಪ್ರೆಷರ್ ಇರುತ್ತೆ. ಅದೇ ಇಲ್ಲಿ ಡೈಲಿ ಕಾಣಿಸ್ಕೊಳ್ಳೋದಕ್ಕೆ ನಾವು ಶ್ರಮ ಪಡ್ತಿರ್ತೀವಿ. ಬಟ್ ಎಲ್ಲೋ ಒಂದ್ಸಲಿ ಒಟ್ಟಿಗೆ ಒಂದ್ಸಲ ಬಂದಾಗ ಆ ಖುಷಿನೂ ಅದು ಬೇರೆ ಥರ ಇರುತ್ತೆ. ಸೊ ಸಿನಿಮಾ ಆಡಿಯನ್ಸ್ ನೋಡಿ ಮೆಚ್ಚುಗೆ, ನಾನು ಆಗಲೇ ಹೇಳ್ದಾಗೆ ಸಿನಿಮಾ ಆಡಿಯನ್ಸ್ ಬೇರೆ, ಸೀರಿಯಲ್ ಆಡಿಯನ್ಸ್ ಬೇರೆ. ಈಗ ಎಲ್ಲೋ ಒಂದು ಕಡೆ ಅಜ್ಜಿದೀರಾಗಿರ್ಬೋದು, ಎಲ್ಲೋ ಒಂದು ಮದುವೆಗೆ ಹೋದ್ರೆ ಅಜ್ಜಿದೀರು ನಮ್ಮನ್ನ ಗುರ್ತಿಡಿತಾರೆ, ಯಾಕಮ್ಮ ನೀನು ಹಂಗೆ ಅಳ್ತ್ಯಾ, ಬೇಜಾರಾಗುತ್ತೆ ಕಣಮ್ಮ, ಅಳ್ಬೇಡ, ನೀನು ಫುಲ್ ಧೈರ್ಯವಾಗಿರಬೇಕು, ನೀನು ಅವ್ನು ಕಾಟ ಕಟ್ಟೋಗ ನಿಮ್ಮ ಚೀಕು ಇದನ್ನ ಬಿಟ್ಬಿಡ್ಬೇಕು, ಅವ್ನಿಗೆ ಈ ಕಚ್ಚು ಅಂದ್ಬಿಟ್ಟು ಬಿಟ್ಬಿಡ್ಬೇಕು, ಈ ಥರ ಅವ್ರದ್ದೇ ಮನೆ ಮಗಳೇನೋ ಅಂದ್ಕೊಂಡ್ಬಿಡ್ತಾರೆ. ಇನ್ನೊಂದು ಕಡೆ ಸಿನಿಮಾ ಆಡಿಯನ್ಸ್ ಯಾರಾದ್ರು ಸಿಕ್ಕಿದಾಗ, ಮೇಡಮ್ ನಿಮ್ದು ಆ ಸೀನ್ಸ್ ಸೂಪರಾಗಿ ಮಾಡಿದ್ದೀರಾ ಮೇಡಮ್, ತುಂಬ ಚೆನ್ನಾಗಿ ಬಂದಿದೆ ಅಂತ ಅವರು ಆ ಕಡೆಯಿಂದ ಹೊಗಳುತ್ತಾರೆ. ಸೊ ಎಲ್ಲಿದ್ರು ಅದು ಆ್ಯಕ್ಟಿಂಗ್ ಅನ್ನೋದಷ್ಟೇ. ತುಂಬ ನಂದು ಫಸ್ಟ್ ಡೇ ಫಸ್ಟ್ ಸೀನು ಅವನ ಜೊತೆನೇ ಇದ್ದಿದ್ದು. ಇಟ್ ಟುಕ್ ಮೀ 3 hours ಫಸ್ಟ್ ಸೀನ್ ಮಾಡುವಾಗ. ಅಂದರೆ ನಾನು ಹೊಸೊಬ್ಳು, ಇನ್ನೊಂದು ಜೊತೆಗೆ ಅವ್ನಿಗೆ ಹೆಂಗಂದರೆ ಒಬ್ಬರು ಇನ್ಸ್ಟ್ರಕ್ಟರ್ ಇರ್ತಾರೆ ಜೊತೆಗೆ, ಅವ್ನ ಟ್ರೈನಿ ಏನಿದ್ದಾರೆ ಅವ್ರು ಇರ್ತಾರೆ. ಅವ್ನು ಇಲ್ಲಿ ಕರ್ಕೊಂಡ್ಬಂದು ಅಲ್ಲೇ ನಿಲ್ಲಿಸ್ಬೇಕು, ಅವ್ನ ಪೊಸಿಷನಿಗೆ ನಿಲ್ಲಿಸ್ಬೇಕು. ಆ್ಯಂಡ್ ಅವನಿಗೆ ಹೇಳ್ತಾ ಇರ್ತಾರೆ, ಸ್ಪೀಕ್ ಅಂತನೋ ಇಲ್ಲ ಮತ್ತೊಂದು ಇದು ಅವ್ನಿಗೆ ಇನ್ಸ್ಟ್ರಕ್ಟ್ ಮಾಡ್ತಾ ಇರ್ತಾರೆ. ಸೊ ಅವ್ನು ಕರ್ಕೊಂಬಂದು ನನ್ನ ಡೈಲಾಗ್ ಕೂಡ ಹೇಳಬೇಕು, ಅಲ್ಲಿ ಡೈರೆಕ್ಟ್ರ್ ಹೇಳ್ತಿರೋದನ್ನು ಕೇಳಬೇಕು. ಇಲ್ಲಿ ಇದು ನಂಗೆ ಸ್ಟಾರ್ಟಿಂಗಲ್ಲಿ ಅದು ಸ್ವಲ್ಪ ಇದಾಯಿತು, ಬಟ್ ಲೇಟ್ರ್ ಆನ್ ಫುಲ್ ಚೆನ್ನಾಗಿ ಅವನು ಹೊಂದ್ಕೊಂಡ್ಬಿಟ್ಟ. ನಾನು ಬಂದಿದ ತಕ್ಷಣ ಅವ್ನ ರಿಯಲ್ ಹೆಸರು ಸಿಂಬಾ ಅಂತ ಕೂಗಿದ್ರೆ ಸಾಕು, ಓಡ್ ಬಂದ್ಬಿಟ್ಟು ಬಾಲ ಅಲಾಡಿಸ್ಕೊಂಡು ಓಡ್ ಬಂದ್ಬಿಟ್ಟು ಎಗರೋದು ಇದೆಲ್ಲ ಮಾಡ್ತಿದ್ದ. ಸೋ ಕ್ಯೂಟ್ ಅವನು, ತುಂಬ ಮಿಸ್ ಮಾಡ್ಕೊಳ್ತೀನಿ ನಾನು ಅವನು. ಎಪಿಸೋಡ್ಸ್ ಅಲ್ಲಿ ಇದ್ದಾಗ ಚೀಕು ಬ್ರೇಕ್ ಟೈಮಲ್ಲೆಲ್ಲ ಏನಾದ್ರು ಅದ್ರ ಜೊತೆ ಬೆರಿತಾ ಇದ್ರಾ? ಹಾಂ, ನಮ್ಮ ಸೆಟಲ್ಲಿ ಎಲ್ಲರೂ ಮಾತಾಡಿಸ್ತಾ ಇದ್ರು, ಆ್ಯಂಡ್ ಎಲ್ರಿಗೂ ರಿಯಾಕ್ಟ್ ಮಾಡ್ತಿದ್ದ ಅವನು. ಬಂದು ಅವನಿಗೆ ಗೊತ್ತಾಗ್ತಿತ್ತು, ಅಂದರೆ ಸ್ವಲ್ಪ ದಿನ ಜಾಸ್ತಿ ಬ್ರೇಕ್ ಆದರೆ ಅವ್ನು ಸ್ವಲ್ಪ ಸುಮ್ಮನಿರ್ತಿದ್ದ, ಅವ್ನಿಗೆ ಮರ್ತೋದಂಗೆ ಆಗ್ತಿತ್ತೋ, ಇಲ್ಲ ಎಷ್ಟೊಂದು ದಿನ ಆಯ್ತಲ್ಲ ಅನ್ನೋ ಥರ ಆಗ್ತಿತ್ತೋ ಏನೋ. ಬಟ್ ಬ್ಯಾಕ್ ಟು ಬ್ಯಾಕ್ ಶೂಟ್ ಇದ್ದಾಗ ಅವ್ನು ಹೆಂಗೆ ರಿಯಾಕ್ಟ್ ಮಾಡಿದ್ರೆ ನಮಗೆ ಖುಷಿ ಆಗೋದು. ಒಂದ್ಸಲ ನನಗೆ ತುಂಬ ಬೇಜಾರಾಗಿತ್ತು, ಏನೋ ಒಂದು ಪರ್ಸ್ನಲ್ ವಿಷಯಕ್ಕೇನೋ ತುಂಬ ಬೇಜಾರಾಗಿತ್ತು. ನಾನು ಹತ್ತಿದ್ದೆ ಕೂಡ, ಆದರೆ ನಾನು ಯಾರ ಮುಂದೆನೂ ಹತ್ತಿಲ್ಲ. ನನ್ನ ವಾಶ್ರೂಮ್ಗೆ ಹೋಗಿ ಹತ್ಕೊಂಡು ಬಂದೆ. ಅವ್ನು ಹೆಂಗಂದರೆ ಯಾವತ್ತೂ ನನಗೆ ಅಷ್ಟೊಂದು ಬಂದು ಹೀಗೆಲ್ಲ ಮಾಡ್ದವನೇ ಅಲ್ಲ. ಅವನಿಗೆ ಅದು ಹೆಂಗೆ ಗೊತ್ತಾಯ್ತೋ ಏನೋ ಗೊತ್ತಿಲ್ಲ, ಅವನೇ ಬಂದುಬಿಟ್ಟು ಹಿಂಗೆ ಮಾಡ್ತಾ ಇದ್ದಾನೆ. ನಂಗೆ ಇನ್ನೂ ಜಾಸ್ತಿ ದುಃಖ ಆಗೋಯಿತು. ಹಿ ಗಾಟ್ ಟು ನೋ ದಟ್ ಐ ಆಮ್ ಅಪ್ಸೆಟ್, ಆ ಥರದ್ದು. ಸೊ ಪ್ರಾಣಿಗಳಿಗೆ ತುಂಬ ಬೇಗ ಗೊತ್ತಾಗುತ್ತೆ ಅಂತ ಹೇಳ್ತಾರಲ್ಲ, ಇದಕ್ಕೇನೆ ಅಂತ ನನಗೂ ಅವಾಗ ಮೈಂಡಲ್ಲಿ, ನಾನು ಬೇರೆ ಯಾರಿಗೂ ಹೇಳಿಲ್ಲ, ಅವ್ನಿಗೆ ಅದು ಎಷ್ಟು ಚೆನ್ನಾಗಿ ಕನೆಕ್ಟ್ ಆಯಿತು ಅನ್ನೋ ಥರ. ಸೊ ಆ ಥರದ್ದು ಮಿಸ್ ಮಾಡ್ಕೊಳ್ತೀನಿ ಖಂಡಿತವಾಗ್ಲೂ. ಈಗ ಒಂದು ಸ್ವಲ್ಪ ದಿನದಿಂದ ಚೀಕು ಇಲ್ಲ, ಪ್ರಾಬಬ್ಲಿ ಬರ್ಬೋದು ಅನ್ಸುತ್ತೆ ಮತ್ತೆ ಕಥೆಲಿ. ಐ ಆಮ್ ವೇಟಿಂಗ್, ನೋಡೋಣ. ಆದ್ಯ ಫಸ್ಟ್ ಸೀರಿಯಲ್ ಫಸ್ಟ್ ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ. ಸೊ ಎಲ್ರಿಗೂ ಇಷ್ಟವಾದಂಥ ಆದ್ಯನ ಜರ್ನಿ ಹೇಗಿತ್ತು? ಎಲ್ಲಿ ಅವರು ಹೆಂಗೆ ಶುರು ಮಾಡಿದ್ದು ಜರ್ನಿ? ನಾನು ಇದೇ ಥರ ಒಂದು, ಅಂದರೆ ಫಸ್ಟ್ ನಾನು ವಿಜೆ ಆಗಿ ಶುರು ಮಾಡಿದ್ದು ಒಂದು ಲೋಕಲ್ ಚಾನಲಲ್ಲಿ. ನನಗೆ ಟಿ ವಿ ನೋಡಬೇಕಾದ್ರೆಲ್ಲ ಇದ್ರಲ್ಲಿ ನಾನು ಒಂದ್ಸಲ ಬರಬೇಕಲ್ಲ ಅಂತ ಅನಿಸ್ತಿತ್ತು. ಸೊ ಆ್ಯಂಕರ್ಸ್ ಬೇಕಿದ್ದಾರೆ ಅಂತ ಯಾವುದೋ ಒಂದು ಚಾನಲಲ್ಲಿ ಹೋಗಿ ನಾನು ಆಡಿಷನ್ ಕೊಡೋಕ್ಕೆ ಹೋದಾಗ ಅಲ್ಲಿ ಹೇಳಿದ್ರು, ಫಸ್ಟ್ ಲೋಕಲ್ ಚಾನಲಲ್ಲಿ ಕೊಟ್ಟು ಬನ್ನಿ, ಅವಾಗ ನಿಮ್ಮ ಸ್ಯಾಟಲೈಟಲ್ಲಿ ಬರೋಕ್ಕೆ ಈಸಿ ಆಗುತ್ತೆ ಅಂತ. ಸೊ ಲೋಕಲ್ ಚಾನಲಲ್ಲಿ ಹೋಗಿ ಕೊಟ್ಟಾಗ ಅವ್ರು ಹೇಳಿದ್ರು, ಹಿಂಗೆ 6-7 months ಈ ಥರ ಟ್ರೈನಿಂಗ್ ಥರ ಇರುತ್ತೆ ಅಂತ. ಸ್ಯಾಟರ್ಡೆ ಸಂಡೇ ಅಷ್ಟೇ ನಂಗೆ ರಜಾ. ನಾನು ಇಂಜಿನಿಯರಿಂಗ್ ಮಾಡ್ತಾಯಿದ್ದಾಗ ಡಿಪ್ಲೊಮಾ ಮಾಡ್ತಾಯಿದ್ದೆ, ಡಿಪ್ಲೊಮಾ ಸೆಕೆಂಡ್ ಇಯರ್ ಏನೋ ಇದೆ, 10th ಆಗಿದ ತಕ್ಷಣ ಡಿಪ್ಲೊಮಾ ಆ ಥರ. ಸೊ ಅವರು ಬನ್ನಿ ಸ್ಯಾಟರ್ಡೆ ಸಂಡೇಸ್ ಈ ಥರ ಶೋಸ್ ಇರುತ್ತೆ, ಇಲ್ಲ ಈವ್ನಿಂಗ್ ಶೋಸ್ ಇರುತ್ತೆ ಅಂತ. ಸೊ ಹೋಗಿ ಆ ಥರ ಅಲ್ಲಿ ಶೋಸ್ ಮಾಡ್ತಾ ಆಮೇಲೆ ನಂಗನ್ನಿಸ್ತು, ಓಕೆ ಸ್ಯಾಟಲೈಟ್ ಚಾನಲ್ ಮ್ಯೂಸಿಕ್ ಚಾನಲಲ್ಲಿ ಕಾಣಿಸ್ಕೋಬೇಕಂದ್ರೆ ಅಲ್ಲಿ ಹೆಂಗಾಗ್ತಿದೆ ಅಂದರೆ ಸೀರಿಯಲಲ್ಲಿ ಬರೋರು, ಸಿನಿಮಾದಲ್ಲಿ ಬರೋರೆಲ್ಲ ಬರ್ತಿದ್ರಲ್ವಾ, ಓ
ಓ ಹಂಗಾರೆ ಸಿನಿಮಾ ಮಾಡಿ ಇಲ್ಲ ಸೀರಿಯಲ್ ಮಾಡಿ ಬಂದರೆ ಇಲ್ಲಿ ತಗೋತಾರೆ ಅನ್ನೋ ಥರ ನನ್ನ ಮೈಂಡ್ ಸೆಟ್ಟು. ಸೊ ಸ್ಯಾಟಲೈಟ್ ಚಾನಲ್ ಕಾಣಿಸ್ಕೋಬೇಕಲ್ಲ ಅಂತ. ಆಮೇಲೆ ನೆಕ್ಸ್ಟು ಇದು ಶಾಂತಂ ಪಾಪಂ ಅಂತ ಎಪಿಸೋಡ್ಸು, ಅದನ್ನು ನಾವು ಎಲ್ಲರೂ ನೆನೆಸ್ಕೋಬೇಕು. ಎಷ್ಟೋ ಕಲಾವಿದರು ಜರ್ನಿ ಶುರು ಮಾಡಿರೋದೇ ಶಾಂತಂ ಪಾಪಮ್ಮಿಂದ. ಅದೊಂದು ಕ್ರೈಮ್ ಸೀರೀಸ್ ಥರ ಬರುತ್ತೆ. ಸೊ ಅದರಲ್ಲಿ ಒಂದು 2 ಎಪಿಸೋಡ್ ಮಾಡಿದೆ ನಾನು ಕಾಲೇಜ್ಗೆ ಹೋಗ್ತಾನೆ. ಸೊ ಹಾಗೆ ಅಲ್ಲಿಂದ ಮತ್ತೆ ಒಂದು ಚಿಕ್ಕ ಪುಟ್ಟದ್ದು ಏನೋ ಒಂದು ಸಿಕ್ಕಿದಾಗ ಮಾಡ್ಕೊಂಡಿರೋದು. ಆಮೇಲೆ ಈವೆಂಟ್ಸ್ ಮಾಡ್ತಿದ್ದೆ, ಇವಾಗಲೂ ನಾನು ಈವೆಂಟ್ಸಲ್ಲಿ ಇದ್ದೀನಿ, ಆ್ಯಂಕರ್ ಆಗಿ ಇದು ಈವೆಂಟ್ಸ್ ಹೋಸ್ಟ್ ಮಾಡ್ತೀನಿ. ಒಂದು 1000+ ಈವೆಂಟ್ಸ್ ಹೋಸ್ಟ್ ಮಾಡಿದ್ದೀನಿ. ಇದು ಆರ್ಕೆಸ್ಟ್ರಾಗಳಲ್ಲಿ ವರ್ಕ್ ಮಾಡಿದ್ದೀನಿ. ಈ ಥರ ಪ್ರಮೋಷನ್ ಆ್ಯಕ್ಟಿವಿಟೀಸ್, ಬರ್ಡೇ ಫಂಕ್ಷನ್ಸ್, ಆರ್ಕೆಸ್ಟ್ರಾ ಇಲ್ಲ ಯಾವುದಾದ್ರೂ ಕಾರ್ ಲಾಂಚ್ ಇದ್ದರೆ, ಸೊ ಈ ಥರದ್ದು ಈವೆಂಟ್ಸ್ ಮಾಡ್ತಾಯಿದ್ದೆ. ಸೊ ಅದಾದಮೇಲೆ ಗಜಾನನ ಆ್ಯಂಡ್ ಗ್ಯಾಂಗ್ ಅಂತ ಒಂದು ಸಿನಿಮಾ, ಆ ಸಿನಿಮಾಗೆ ಆಡಿಷನ್ ಇದೆ ಅಂತ ಹೇಳಿದೆ. ನನಗೆ ಮೂವೀಸ್ ಅವ್ರದ್ದು ಕಾಂಟ್ಯಾಕ್ಟ್ಸ್ ಅಷ್ಟಿರಲಿಲ್ಲ. ಬಟ್ ನನ್ನ ಒನ್ ಆಫ್ ಮೈ ಫ್ರೆಂಡ್ಸ್ ಸೆಂಟ್ ಮಿ, ಈ ಥರ ಕಾಸ್ಟಿಂಗ್ ನಡೀತಾ ಇದೆ, ನೀನು ಯಾಕೆ ಕೊಡಬಾರ್ದು, ಇವ್ರದ್ದು ನಮ್ಮ ಗಣಿ ಬಿ ಕಾಂಪಾಸ್ ಅಂತ ಬಂದಿತ್ತು, ತುಂಬ ಚೆನ್ನಾಗಿದೆ ಸಿನಿಮಾ, ಸೊ ಈಗ ಇದು ಬರ್ತಿದೆ ನೋಡು ಗಜಾನನ್ ಗ್ಯಾಂಗ್ಗೆ ಟ್ರೈ ಮಾಡು. ಸೊ ನಾನು ಕಳಿಸಾದ್ಮೇಲೆ ಅವರು ಡೈರೆಕ್ಟರ್ ಹೆಸರು ಅಭಿಷೇಕ್ ಶೆಟ್ಟಿ ಸರ್ ಅಂತ. ನಾನು ಅವ್ರನ್ನ ನೆನ್ಸ್ಕೊಳ್ಬೇಕು. ಸೊ ಅವ್ರಿಗೆ ನಾನು ಮೆಸೇಜ್ ಕೂಡ ಹಾಕಿದೆ, ಸರ್ ಚಿಕ್ಕ ಪುಟ್ಟ ರೋಲೆಲ್ಲ ಕೊಡಬೇಡಿ ಸರ್, ನಾನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀನಿ, ಒಂದು ಒಳ್ಳೆ ರೋಲ್ ಕೊಡಿ ಅಂತೆಲ್ಲ. ಸೊ ಅವರು ಅದು ನೋಡಿಬಿಟ್ಟು ರಿಪ್ಲೈ ಕೂಡ ಮಾಡಿದರು, ಹೌದಾ ಸರಿ ನಾನು ನೋಡ್ತೀನಿ ಅಂತ ಹೇಳಿ ಆಫೀಸಿಗೆ ಬನ್ನಿ ಅಂದರು. ಆಫೀಸಿಗೆ ಹೋಗಿದ್ದೆ ಅಷ್ಟೇ, ಓಕೆ ಮಾಡಿಬಿಟ್ರು. ಒಂದು ಸೀನ್ ಕೊಟ್ಟರು, ಆ್ಯಕ್ಟ್ ಮಾಡಿದೆ, ಓಕೆ ಮಾಡಿಬಿಟ್ರು. ಸರ್ ನಿಜವಾಗ್ಲೂ ನಾನು ಸೆಲೆಕ್ಟ್ ಆಗಿದ್ದೀನ ಅಂತ. ಬಿಕಾಸ್ ನನಗೆ ಹೆಂಗಂದರೆ ನಾನು ಆಡಿಷನ್ಸ್ ಕೊಡ್ತಾ ಇದ್ದೆ, ಅದು ಆಗ್ತಿರ್ಲಿಲ್ಲ. ಬಿಕಾಸ್ ನಾನು ತುಂಬ ಲೀನ್ ಇದ್ದೆ, ಐ ವಾಸ್ ಜಸ್ಟ್ 38-39 kgs ಏನೋ ಇದ್ದೆ ಅಷ್ಟೇ. ಬಟ್ ಆಸೆ ಮಾಡಬೇಕು ಅನ್ನೋದು. ಆಮೇಲೆ ಕೊರೋನಾ ಬಂದಾಗ ವರ್ಕ್ ಫ್ರಮ್ ಹೋಮ್ ಶುರು ಆಯ್ತಲ್ಲ, ಆವಾಗ ಸ್ವಲ್ಪ ಪುಟ್ಟವನಾದೆ. ಆವಾಗ ಇದು ಗಜಾನನ ಆ್ಯಂಡ್ ಗ್ಯಾಂಗಿಗೊಂದು, ಆಮೇಲೆ ಕನ್ನಡತಿ ಅಂತ ಒಂದು ಸೀರಿಯಲಲ್ಲಿ ಆಲ್ ಆಫ್ ಅ ಸಡನ್ ಕಾಲ್ ಮಾಡಿ, ನಾಳೆ ಒಂದು ಕ್ಯಾರೆಕ್ಟರ್ ಇದೆ ಮಾಡ್ತೀರಾ, ಅದೊಂದು 10-15 days ಬರುತ್ತಷ್ಟೇ ಅಂದರು. ಬಟ್ ಅಲ್ಲಿ ಹೋಗಿ ಅದು ಮಾಡಿದ್ಮೇಲೆ ಇಟ್ ವೆಂಟ್ ಲೈಕ್ 60 ಎಪಿಸೋಡ್ಸ್ವರೆಗೂ ಹೋಯ್ತು ಅದು. ಅಲ್ಲೂ ಚೆನ್ನಾಗಿ ತುಂಬ ಕಲಿತೆ ನಾನು. ಆ್ಯಂಡ್ ಅಲ್ಲಿನ ಎನ್ವೈರನ್ಮೆಂಟು ತುಂಬ ಚೆನ್ನಾಗಿತ್ತು. ಕನ್ನಡತಿ ಸೀರಿಯಲ್ಗೂ ನಾನು ಥ್ಯಾಂಕ್ಸ್ ಹೇಳಬೇಕು. ಅವರು ಸುಬ್ಳು ಅಂತ ಎಲ್ಲೂ ಇದು ಮಾಡಲಿಲ್ಲ, ಅವರು ಒಂದು ಕಂಫರ್ಟ್ ಝೋನ್ ಮಾಡಿಕೊಟ್ಟು ಅಲ್ಲೂ ತುಂಬಾ ಕಲಿತೆ. ನಮ್ಮ ಡೈರೆಕ್ಟ್ರ್ ಆಗಿರ್ಬೋದು ತುಂಬ ಚೆನ್ನಾಗಿ ಹೇಳ್ಕೊಟ್ರು. ಅದಾದಮೇಲೆ ಗಜಾನನ ಆ್ಯಂಡ್ ಗ್ಯಾಂಗ್ ಆ ಟೈಮಲ್ಲೇ ಹೆಂಗಾಗ್ತಿತ್ತು ಅಂದರೆ, ಬೆಳಗ್ಗೆ ಇಲ್ಲಿ ಶೂಟ್ ಮಾಡಿಕೊಂಡು ಅಲ್ಲೋಗ್ಬಿಟ್ಟು ಮತ್ತೆ ಜಾಯ್ನ್ ಆಗ್ತಿದ್ದೆ. ಸೊ ಆ ಥರ ಆಗ್ತಿತ್ತು ಅದು. ಅದಾದಮೇಲೆ ನಾನೊಂದು ಫೋಟೋ ಹಾಕಿದ್ದೆ ಚೂಡಿದಾರಲ್ಲಿ. ನಂದು ಇನ್ನೊಂದು ನಂದಕ್ಕೆ ಏನು ಮಾಡ್ತಿದೆ ಅಂದರೆ, ಯಾವುದೇ ಒಂದು ಸಿನಿಮಾ ರಿಲೀಸ್ ಆದರೆ ಯಾರೆಲ್ಲ ಅದರಲ್ಲಿ ಟೆಕ್ನಿಷಿಯನ್ಸ್ನ ಟ್ಯಾಗ್ ಮಾಡಿರ್ತಾರಲ್ಲ, ಹೋಗಿ ಅವ್ರನ್ನ ಫಾಲೋ ಮಾಡೋದು. ಸೊ ಅವ್ರು ಯಾರು ಫಾಲೋ ಬ್ಯಾಕ್ ಮಾಡಿದ್ರೆ ಓಕೆ, ಇಲ್ಲಾಂದ್ರೆ ಇಲ್ಲ ಅನ್ನೋ ಥರ. ಸೊ ಚಮಕ್ ಮೂವಿ ರಿಲೀಸ್ ಆಗಿತ್ತು, ಅದರದ್ದು ಎಡಿಟರ್ ಬಂದು ಮನುಷ್ ಎಡ್ಗರ್ ಅಂತ. ಸೊ ಅವ್ರನ್ನ ಹೋಗಿ ಫಾಲೋ ಮಾಡಿದ್ದೆ. ಸೊ ಅವರು ಫಾಲೋ ಬ್ಯಾಕ್ ಮಾಡಿದರು. ಆಮೇಲೆ ನಂದು ಯಾವುದೋ ಒಂದು ಫೋಟೋ ನೋಡಿ ಅವರು ಮೆಸೇಜ್ ಮಾಡಿದರು, ಈ ಥರದ್ದು ನಮ್ಮದೊಂದು ಸಿನಿಮಾ ಇದಾಗ್ತಿದೆ, ನೋಡಿ ನೀವು ಬಂದು ಆಡಿಷನ್ ಕೊಡಿ ಅಂತ. ಅಲ್ಲೋಗಿ ಆಡಿಷನ್ ಕೊಟ್ಟೆ. ಅಲ್ಲಿ ರಕ್ಷಿತ್ ಕುಮಾರ್ ಸರ್, ಇವಾಗೇನು ಜಂಗಲ್ ಮಂಗಲ್ ರಿಲೀಸ್ ಆಗಿ ಇಷ್ಟೊಂದು ಒಳ್ಳೆ ರಿವ್ಯೂಸ್ ಬರ್ತಿದೆ, ಪ್ರಶಂಸೆಗಳು ಬರ್ತಿದೆ, ಇಟ್ಸ್ ಬಿಕಾಸ್ ಆಫ್ ಹಿಮ್. ರಕ್ಷಿತ್ ಕುಮಾರ್ ಸರ್ ಆ್ಯಂಡ್ ಮನುಷ್ ಎಡ್ಗರ್ ಅವರು, ಯಶ್ ಶೆಟ್ಟಿ ಸರ್ ಲೀಡಾಗಿ ಮಾಡಿದ್ದಾರೆ, ನಾನು ಫಿಮೇಲ್ ಲೀಡಾಗಿ ಮಾಡಿದ್ದೀನಿ. ಸೊ ಅದಲ್ಲಿ ಆಯಿತು. ಅದಾದಮೇಲೆ ಒಂದು 2 years 1 year ಏನೋ ಆರಾಮಾಗಿದ್ದೆ. ಆಮೇಲೆ ಇಲ್ಲಿ ಅವನು ಮತ್ತು ಶ್ರಾವಣಿ ಅವರಾಗವರೇ ಕಾಲ್ ಮಾಡಿ, ಆ್ಯಕ್ಚುಲಿ ಬೇರೆ ಯಾರೋ ನನ್ನ ಕ್ಯಾರೆಕ್ಟ್ರಿಗೆ ಓಕೆ ಆಗಿ ವರ್ಕ್ಶಾಪ್ ಎಲ್ಲ ಮಾಡಿ, ಅದಾದಮೇಲೆ ಅವ್ರ ಅಂದರೆ ಬೇರೆ ಯಾವುದೋ ಪ್ರಾಜೆಕ್ಟ್ಗೇನೋ ಹೋಗ್ಬಿಟ್ಟಿದಾರಂತೆ. ಸೊ ಅರ್ಜೆಂಟಾಗಿ ಬೇಕಿದೆ ಅಂತ ಹೇಳಿ ಹುಡುಕ್ತಾಯಿದ್ರು. ಆಮೇಲೆ ಮತ್ತೆ ನಾನು ಹೋಗಿ ಆಡಿಷನ್ ಕೊಡೋಕೆ ಹೋಗೋದಾಗ ಒಂದು 10 members ಬಂದಿದ್ದರು. ಅದರಲ್ಲಿ ಹೇಗೆ ಒಂದು ಮೈಂಡ್ಸೆಟ್, ನಾನು ಒಂದು ಟೈಮಲ್ಲಿ ಹೆಂಗಾಗೋಗಿತ್ತು ಅಂದರೆ, ನನ್ನ ಮೈಂಡ್ಸೆಟ್ಟು ಸುಮ್ಮನೆ ಹೋಗಿ ಆಡಿಷನ್ ಕೊಡೋದು, ಆದರೆ ಆಗಲಿ ಬಿಟ್ಟರೆ ಬಿಡಲಿ ಅನ್ನೋ ಥರ ಸುಮ್ಮನೆ ಹೋಗಿ ಆಡಿಷನ್ಸ್ ಕೊಡೋದು. ಆಡಿಷನ್ ಆರ್ಟಿಸ್ಟ್ ಆಗಿಬಿಟ್ಟಿದ್ದೆ ನಾನು. ಸೊ ಅದೇ ಥರನೇ ಇಲ್ಲೂ ಕೊಟ್ಟೆ, ಅದು ಓಕೆ ಆಯಿತು. ಸೊ ಐ ಆಮ್ ಹಿಯರ್ ಟುಡೇ. ಇಟ್ಸ್ ಬೀನ್ ಲೈಕ್ 2 ವರ್ಷ ಆಗ್ತಿದೆ. ಈಗ August 10th ಬಂದರೆ ನಾವು ಫಸ್ಟ್ ಶೂಟ್ ಮಾಡಿ, ನಾನು ಫಸ್ಟ್ ಶೂಟಿಂಗ್ ಸೆಟ್ಟಿಗೆ ಬಂದು 2 years ಆಯಿತು. ಹೇಗೆ ನೀವು ಸಣ್ಣ ಇದ್ದಾಗ ಏನಾದ್ರು ರಿಜೆಕ್ಷನ್ಸ್ ಇತ್ತ, ಅಥವಾ ಏನಾದ್ರು ಆರ್ಟಿಸ್ಟ್ ಆಗಿ ಆಕ್ಟರ್ ಆಗಬೇಕು ಅಂತಂದ್ರೆ ಸಣ್ಣ ಇದ್ರೆ ಹಿಂಗೆ ಏನಾದ್ರು? ತುಂಬ ಬೇರೆಯವ್ರು ಹೇಳೋದಿರಲಿ, ನನ್ನ ಫ್ರೆಂಡ್ಸೇ, ಅಂದರೆ ನಾನು ವಿಜೆ ಆಗಿದ್ದೆ ಅಲ್ವಾ, ಅವಾಗ ಅಲ್ಲೂ ತುಂಬ ಸಣ್ಣ ಇದೆಯಾ ಈ ಥರದ್ದೆಲ್ಲ ಇರ್ತಿತ್ತು. ಆಮೇಲೆ ನನ್ನ ಫ್ರೆಂಡ್ಸ್ ಕೆಲವರು ಈ ಥರ ಶೋಸ್ ಮಾಡ್ತಿದ್ದೀನಿ
ಅಂತ ಅಂದಾಗ ಇವಳು ಒಳ್ಳೆ ಹಿಂಗಿದ್ದಾಳೆ, ಒಳ್ಳೆ ಸ್ಕೆಲಿಟನ್ ಥರ ಇದ್ದಾಳೆ, ಇವಳನ್ನ ಯಾರು ತಗೋತಾರೆ ಅಂತ. ಆಮೇಲೆ ಇಲ್ಲ ಅವಳು ಲೈವ್ ಶೋಸ್ ಮಾಡ್ತಿದ್ದಾರೆ ಅಂತೆಲ್ಲ ತೋರಿಸಿದಾಗ ಇದೇನೋ 1-2 ದಿನ ಮಾಡ್ತಾಳೆ ಹುಚ್ಚಿಗೆ, ಆಮೇಲೆ ಬಿಡ್ತಾಳೆ ಅನ್ನೋ ಥರದ ಮಾತುಗಳು ತುಂಬಾ ಕೇಳಿದ್ದೀನಿ ನಾನು ಸಿಕ್ಕಾಬಟ್ಟೆ. ಆ್ಯಕ್ಚುಲಿ ದಪ್ಪ ಇದ್ದಾರೆ ಅಂತ ಅಂದ್ಬಿಟ್ಟು ಕೆಲವ್ರು ಹೇಳ್ತಾರಲ್ವಾ, ಅವರಷ್ಟೇ ಸಣ್ಣ ಇರೋರ್ಗು ತುಂಬ ಕ್ರಿಟಿಸೈಸ್ ಮಾಡ್ತಾರೆ. ಯಾವ ಅಕ್ಕಿ ತಿಂತ್ಯಾ, ಏನು ಇಷ್ಟೊಂದು ಸಣ್ಣ ಇದೆಯಾ, ಈ ಥರದ್ದೆಲ್ಲ ತುಂಬಾ ಬರುತ್ತೆ. ಅದರಲ್ಲೂ ಇನ್ನು ಕೆಲವು ಸಲ ಏನಾಗುತ್ತೆ, ಜೀನ್ಸಿಂದ ಬಂದಿರುತ್ತೆ. ಈಗ ಅಪ್ಪ ಅಮ್ಮ ಸಣ್ಣಗಿರ್ತಾರೆ, ಸೊ ನಾವು ಹಂಗೆ ಸಣ್ಣ ಇರ್ತೀವಿ. ಆಮೇಲೆ ನಾನು ಹೋಗಿ ದಿನ ಅಳೋದು ನಮ್ಮ ಅಮ್ಮನ ಹತ್ರ. ನನ್ನ ಫ್ರೆಂಡ್ಸ್ ಎಲ್ಲ ರೇಗಿಸ್ತಾರೆ ನನಗೆ, ನಾನು ಹೆಂಗಾದ್ರೂ ದಪ್ಪ ಮಾಡು ಅಂದ್ಕೊಂಡಿಲ್ಲ. ನಮ್ಮಮ್ಮ ಹೇಳ್ತಿದ್ರು ನನಗೆ, ಒಂದು ಏಜ್ ಆದಮೇಲೆ ನೀನು ದಪ್ಪ ಆಗ್ತೀಯ, ಸುಮ್ಮನಿರು ಅಂತ. ಬಟ್ ಕೊರೋನಾ ಟೈಮಲ್ಲಿ ವರ್ಕ್ ಫ್ರಮ್ ಹೋಮ್ ಶುರು ಆಯಿತು. ಮನೇಲಿ ಇದ್ನಲ್ಲ, ಅವಾಗ ಸ್ವಲ್ಪ ಚೆನ್ನಾಗಿ ತಿನ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿಕೊಂಡು ಅವಾಗ ಸ್ವಲ್ಪ ಪುಟ್ಟವನಾದೆ ನಾನು. ಆಮೇಲೆ ಆಲ್ಮೋಸ್ಟ್ ಒಂದು 10 kgs ಮೇಲೇ ಪುಟ್ಟವನಾದೆ. ಈ ರೇಗಿಸ್ತಾ ಇದ್ರಲ್ಲ ನೆಗೆಟಿವ್ ಫ್ರೆಂಡ್ಸು, ಅವ್ರನ್ನ ಹಾಗೆ ಕ್ಯಾರಿ ಮಾಡಿದ್ರ ಅಥವಾ ಡ್ರಾಪ್ ಔಟ್ ಮಾಡಿದ್ರ? ಇಲ್ಲ, ನಾನು ಸುಮ್ಮನೆ ಸೈಲೆಂಟ್ ಆಗ್ತಿದ್ದೆ ಆ ಟೈಮ್ಗೆ. ಹೌದಾ, ಸರಿ ಅಂದ್ಕೊಂಡು. ಅಂದರೆ ಈ ಥರದವು ತುಂಬ ಬರ್ತಿರ್ತವೆ. ಬರೀ ಸಣ್ಣ ಇದೆ, ಒಂದೊಂದು ಏಜ್ ಒಂದೊಂದು ಸ್ಟೆಪ್ಪಿಗೂ ಒಂದೊಂದು ಬರ್ತಾನೆ ಇರ್ತಾರೆ ಈ ಥರ. ನಾವು ಸ್ಮೈಲ್ ಮಾಡ್ಕೊಂಡು ಸುಮ್ಮನಾಗಬೇಕಷ್ಟೆ. ಆ್ಯಂಡ್ ಇವತ್ತು ನಾವು ಏನು ಸಕ್ಸಸ್ ಸಿಗುತ್ತೆ, ನಾವೇನೋ ಒಂದು ಮಾಡ್ತೀವಲ್ಲ, ಅದೇ ಅವ್ರಿಗೆ ಸ್ವೀಟೆಸ್ಟ್ ರಿಪ್ಲೈ ಅಷ್ಟೆ. ಇದ್ದಾರೆ. ಏನು ಹೇಳಲ್ಲ, ಸ್ಟೇಟಸ್ ನೋಡ್ತಾರೆ, ಲೈಕ್ ಕೂಡ ಮಾಡಲ್ಲ, ಸುಮ್ಮನೆ ವ್ಯೂ ಆಗಿರುತ್ತಷ್ಟೆ, ನೋಡಲ್ಲ. ನಾನು ಅವಾಗ ಬೇಕು ಅಂತ ಕೆಲವೊಂದೆಲ್ಲ ಅವ್ರಿಗೆ ಪಿಕ್ಚರ್ಸ್ ಕಳ್ಸೋದು ಅವೆಲ್ಲ ಮಾಡ್ತಿರ್ತೀನಿ. ನಂಗೆ ಅದ್ರಲ್ಲಿ ಒಂಥರ ಖುಷಿ. ಏನು ಹೇಳಲ್ಲ, ನಾನು ಏನು ರಿಪ್ಲೈಯೂ ಮಾಡಲ್ಲ, ಏನು ಹೇಳಲ್ಲ. ಆ್ಯಂಡ್ ಕೆಲವರು ಹತ್ರದವರೇ ಕೆಲವ್ರು ಆಡ್ಕೊಳಕ್ಕೆ ಶುರು ಮಾಡಿರ್ತಾರೆ. ಅಂಥವ್ರಿಗೆಲ್ಲ ಕರೆದ್ಬಿಟ್ಟು ಸಿನಿಮಾ ತೋರಿಸಿದ್ದೀನಿ ಇವತ್ತು. ಅವರು ಚೆನ್ನಾಗಿ ಮಾಡಿದ್ಯಾ ಅದು ಇದು ಅಂತ ಅವರು ಶೇರ್ ಮಾಡ್ತಾರೆ ಕೆಲವರು. ಬಟ್ ಕೆಲವರು ಮಾಡಲ್ಲ, ಸುಮ್ಮನೆ ನೋಡ್ಬಿಟ್ಟು ಸುಮ್ಮನೆ ಆಗ್ತಾರೆ. ನಾನು ಬೇಕಂತಾನೆ ಹಾಕೋದು, ಅವೆಲ್ಲ ಮಾಡ್ತಿರ್ತೀನಿ. ಬೆಂಕಿ ರಿವೆಂಜ್ ಅಂತಲ್ಲ, ಸ್ವೀಟೆಸ್ಟ್ ರಿವೆಂಜ್ ಅಂತ ಇದೊಂಥರ. ಮತ್ತು ನಾನು ತುಂಬ ಬಿಲೀವ್ ಮಾಡೋದು, ನಮ್ಮ ಬಾಯಲ್ಲಿ ಮಾತಾಡೋದಲ್ಲ, ನಮ್ಮ ಕೆಲಸ ಮಾತಾಡಬೇಕು ಅನ್ನೋದು. ಕೆಲವ್ರು ಸುಮ್ಮನೆ ನಾನು ಗೊತ್ತು, ನನಗೆಲ್ಲ ಗೊತ್ತು ಅನ್ನೋದು ತುಂಬ ಇರ್ತಾರೆ ಕೆಲವರು. ಬಟ್ ಕೆಲಸದ ಮೂಲಕ ಅವ್ರಿಗೆ ರಿಪ್ಲೈ ಕೊಟ್ಟಾಗ ರಿಸಲ್ಟ್ಸ್ ಅಷ್ಟೇ ಮ್ಯಾಟ್ರ್ ಆಗೋದು. ಈಗ ನಾನು ಅದು ಮಾಡಿದ್ದೀನಿ ಈ ಥರದ್ದೆಲ್ಲ ಹೇಳ್ಕೊಂಡು ಆಡ್ತಾರೆ. ಅದಕ್ಕೊಂದು ಪ್ರೂಫ್ ಸಮೇತ ತೋರಿಸಿದಾಗ ಅದು ನೀವು ಮಾತಾಡೋ ಅವಶ್ಯಕತೆನೇ ಇರಲ್ಲ, ನಮ್ಮ ಕೆಲಸ ಮಾತಾಡ್ಬಿಡುತ್ತಲ್ಲಿ. ಸೊ ಅದು ಹಾಗಾಗಿ ಅಷ್ಟೇ.